ಇತಿಹಾಸ ಪ್ರಸಿದ್ಧ ಮೈಲಾರಲಿಂಗೇಶ್ವರ ಕಾರಣಿಕ ಇವತ್ತು ನಡೆಯಲಿದೆ. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಮೈಲಾರದ ಕಾರಣಿಕದ ನುಡಿಯನ್ನ ಭವಿಷ್ಯವಾಣಿ ಅಂತ ನಂಬಿರುವ ಲಕ್ಷಾಂತರ ಭಕ್ತರು ಮೈಲಾರ ಜಾತ್ರೆಗೆ ಕಾದಿರ್ತಾರೆ. 11 ದಿವಸ ಉಪವಾಸ ಇರುವಂತ ಗೊರವಯ್ಯ 18 ಅಡಿ ಎತ್ತರದ ಬಿಲ್ಲನ್ನ ಏರಿ ಕಾರಣಿಕವನ್ನ ನುಡಿತಾರೆ. ಇನ್ನು ಮೈಲಾರ ಕಾರಣಿಕವನ್ನ ರಾಜಕೀಯ ಭವಿಷ್ಯವಾಣಿ ಅಂತ ಹೇಳಲಾಗುತ್ತೆ. ಹೀಗಾಗಿ ಇವತ್ತು ಈ ಬಾರಿಯ ಮೈಲಾರ ಕಾರಣಿಕ ಮೇಲೆ ಎಲ್ಲರ ಕುತೂಹಲ ಇದ್ದು ಸಂಜೆ 5 ಗಂಟೆಗೆ ಗೊರವಯ್ಯ ಕಾರಣಿಕವನ್ನ ನುಡಿಯಲಿದ್ದಾರೆ. ಉತ್ತರ ಕರ್ನಾಟಕದ ಆರಾಧ್ಯ ದೈವ ಮೈಲಾರಲಿಂಗೇಶ್ವರ ಸ್ವಾಮಿಯ ಕಾರಣಿಕ ಭವಿಷ್ಯವಾಣಿ ಇವತ್ತು ನಡೆಯುವಂಥದ್ದು. ಭರತ ಹುಣ್ಣಿಮೆಯ ದಿನದಿಂದ ಆರಂಭವಾದಂಥ ಜಾತ್ರಾ ಮಹೋತ್ಸವ ಇವತ್ತು ಕಾರಣಿಕ ನುಡಿಯುವ ಒಂದು ಸುಸಂದರ್ಭಕ್ಕೆ ಸಾಕ್ಷಿಯಾಗ್ತಾ ಇದೆ. ಕೋಟ್ಯಾಂತರ ಭಕ್ತರು ಈ ಒಂದು ಭವಿಷ್ಯವಾಣಿಗೋಸ್ಕರ ಕಾಯ್ತಾ ಇದ್ದಾರೆ. ಪ್ರತಿ ವರ್ಷ ಮೈಲಾರದಲ್ಲಿ ನುಡಿಯುವಂತಹ ಕಾರಣಿಕ ಭವಿಷ್ಯ ಈ ದೇಶದ ಮುಂದಿನ ದಿಕ್ಕುದೆಸೆಯನ್ನು ನಿರ್ಧರಿಸುತ್ತೆ ಅನ್ನುವ ನಂಬಿಕೆ ಇದೆ. ಅದು ರಾಜಕೀಯವಾಗಿಯೂ ನೋಡಲಾಗುತ್ತೆ, ಸಾಮಾಜಿಕವಾಗಿಯೂ ನೋಡಲಾಗುತ್ತೆ ಮತ್ತು ನೈಸರ್ಗಿಕವಾಗಿಯೂ ಸಹ ನೋಡಲಾಗುತ್ತೆ. ಉತ್ತಮ ಮಳೆ ಬೆಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರಾಜಕೀಯ ಸ್ಥಿತ್ಯಂತರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಮುಂದೆ ಆಗಬಹುದಾದಂತಹ ಒಳಿತು ಕೆಡುಕುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಾರಿಯ ಅಥವಾ ಪ್ರತಿ ಬಾರಿ ನುಡಿಯುವಂತಹ ಕಾರಣಿಕವನ್ನು ನೋಡಲಾಗುತ್ತೆ. ಅದರಂತೆ ಈ ಬಾರಿಯೂ ಸಹ ಮೈಲಾರದಲ್ಲಿ ಕಾರಣಿಕ ಉತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು. ಇವತ್ತು ಸಂಜೆ 5 ಗಂಟೆಗೆ ಗೊರವಯ್ಯ ಬಿಲ್ಲನ್ನು ಏರಿ ಭವಿಷ್ಯವನ್ನು ನುಡಿತಾರೆ. ಇನ್ನು ಕ್ಷೇತ್ರದ ಧರ್ಮಾಧಿಕಾರಿಗಳಾದಂತಹ ವೆಂಕಪ್ಪಯ್ಯ ಒಡೆಯರವರು ಬೇಕಾಗಿರುವಂತಹ ಪೂಜಾ ವಿಧಿವಿಧಾನಗಳಲ್ಲಿ ಈಗಾಗಲೇ ತೊಡಗಿಸಿಕೊಂಡಿದ್ದಾರೆ.